ಬ್ಯಾಟ್ರಿ ಹೆಂಗಿದೀಯಾ? ಓ ಅಣ್ಣ, ನಿಮ್ ನೋಡ್ದಂಗೆ ಐತಲ್ಲ. ಏನು ತಮಾಷೆ ಮಾಡ್ಬೇಡ, ಸುಮ್ಮನೆ ಮತ್ತಿನ ಸಂಕ್ರಾಂತಿಗ ಸೂರತ್ಗೆ ಬಂದ್ರೆ ಏನಂತ ಹೇಳೋಣ. ಚೆನ್ನಾಗ್ ಮಾತಾಡ್ಕೊಳ್ತಿದ್ಯಾ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಇರ್ಲಿ ಬಿಡು. ಕಂಟಿ ಎಲ್ಲ ಇಲ್ಲಿ ಓಡಾಡಿದ್ರಲ್ಲ ಅಣ್ಣ, ಯಾರ ಬಂದವ್ ನೋಡು. ಯಾರು ಬ್ಯಾಟ್ರಿ ಹೇಳ. ಈ ಅಣ್ಣ ಬಂದಿರಿ, ಯಾರು ಬಂದಿರ ಅಂತನು ಕೂತ್ಕೊಳ್ಳಿ. ಅಣ್ಣ, ನೀವು ಇಲ್ಲಿ ಬಂದಿರೋದ್ ನೋಡಿ ಗ್ಯಾರೇಜ್ ಟೂಲ್ಸ್ಗಳಿಗೂ ಆಶ್ಚರ್ಯ ಓಡಿದೆ. ಏಯ್ ಬ್ಯಾಟ್ರಿ ಅಣ್ಣ, ಒಂದ್ ಸ್ವಲ್ಪ ತಮಾಷೆ ಮಾಡ್ತಾನೆ. ಬಿಡ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ವಾ. ಆಮೇಲೆ ಕಂಟಿ ನೀನ್ ಹೇಗಿದ್ದೀರಾ? ಮನೆಯಲ್ಲ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದ್ದೀವಿ ಅಣ್ಣ. ನೀವೇನಣ್ಣ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಅಯ್ಯೋ ಹೇಗಿದ್ದೀರಾ? ಇಲ್ಲಪ್ಪ, ಸ್ವಲ್ಪ ಮೈ ಹುಷಾರಿರ್ಲಿಲ್ಲ, ಶುಗರ್ ಜಾಸ್ತಿ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ. ಅಯ್ಯೋ ಹೌದಾ ಅಣ್ಣ, ಹೇಗಾಗಿದ್ದೀರಾ? ಪರವಾಗಿಲ್ವಾ? ಈಗ ಪರವಾಗಿಲ್ಲಪ್ಪ. ಊಟಕ್ಕಿಂತ ಮಾತನ್ನೇ ಜಾಸ್ತಿ ತಗೋತಾ ಇದ್ದೀನಿ, ಬದುಕ್ಬೇಕಲ್ವಾ. ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೆ ಕಲ್ತಿ. ಹೇಳಿ ಅಣ್ಣ. ಈ ಗ್ಯಾರೇಜ್ ನಾನು ಈಸಿ ತಗೊಂಡಿರೋದು ನಿನ್ಗೆ ಗೊತ್ತು ತಾನೆ? ಅಣ್ಣ ಗೊತ್ತು. ಇನ್ಮೇಲೆ ನನ್ನ ಕೈಲಿ ಈ ಗ್ಯಾರೇಜ್ ನಡ್ಸಕ್ ಆಗಲ್ಲ ಕಟ್ಟಿ. ಏನ ಸಡನ್ ಆಗಿ ಇಂಥ ಮಾತಾಡ್ಬಿಟ್ರೆ ನಾವು ಈ ಗ್ಯಾರೇಜ್ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನೀವೇ ಹೇಗನ್ಬಿಟ್ರೆ ಹೇಗೆ? ಬ್ಯಾಟ್ರಿ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವ್ ಹೇಳಿ ಅಣ್ಣ, ಏನಪ್ಪ ಮಾಡೋದು? ನನ್ನ ಆರೋಗ್ಯ ಸರಿಯಲ್ಲ, ಅದಕ್ಕೆ ಗ್ಯಾರೇಜ್ ಮುಚ್ಚಿಬಿಡೋಣ ಅಂತ. ಅಣ್ಣ ನೀವೇನ್ ತರ ಕೆಡ್ಸ್ಕೊಂಬೇಡಿ. ನೀವು ಗ್ಯಾರೇಜ್ ಕಡೆ ಬರಕ್ಕಾಗಲ್ಲ ಅಂದ್ರೆ ಮನೇಲಿ ರೆಸ್ಟ್ ಮಾಡಿ, ನಾನೇ ಎಲ್ಲ ನೋಡ್ಕೊಂಡು ನಿಮಗೆ ದಿನ ಬಂದು ಲೆಕ್ಕ ಕೊಡ್ತೀನಿ. ಇಷ್ಟು ವರ್ಷ ಈ ಗ್ಯಾರೇಜ್ ಇಂದ ಅನ್ನ ತಿಂದಿದ್ದೇನೆ, ನಾನು ಯಾವತ್ತೂ ಮೋಸ ಮಾಡಲ್ಲ. ಅಣ್ಣ, ಏನಿದ್ರು ನಮ್ಗೊಂದು ಫೋನ್ ಮಾಡಿ, ನಾವೇ ಮನೆ ಹತ್ರ ಹೋಗ್ತೀವಿ. ಆದ್ರೆ ಈ ಗ್ಯಾರೇಜ್ ನ ಮುಚ್ಚೋ ವಿಷಯ ಮಾತ್ರ ಮಾತಾಡ್ಬೇಡಿ ಅಣ್ಣ. ಇಲ್ಲಪ್ಪ, ನಾನು ಹೇಳೋಕ್ ಬಂದಿರೋ ವಿಷಯನೇ ಬೇರೆ. ನೀವೆಂತ ಕೆಲಸಗಾರರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ಇದ್ಕಿದ್ದಂಗೆ ಗ್ಯಾರೇಜ್ ಮುಚ್ತೀನಿ ಅಂತ ಅಂದ್ರೆ ನಿಮ್ಗೂ ಕಷ್ಟ ಆಗುತ್ತೆ. ಅದನ್ನ ನಾನು ಯೋಚನೆ ಮಾಡಿದ್ದೀನಪ್ಪ. ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಣ್ಣ? ಇದನ್ನ 3 ಲಕ್ಷ ಕೊಟ್ಟು ಲೀಸ್ಗೆ ಹಾಕೊಂಡಿದ್ದೀನಿ. ನನಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ. ಅದಕ್ಕೆ ನೀನು ಆ 3 ಲಕ್ಷ ನನಗೆ ಕೊಟ್ಬಿಟ್ಟು ನೀವ್ ನಡೆಸ್ಕೊಂಡು ಹೋಗು. ಆಗ ಗ್ಯಾರೇಜ್ ನೀವು ಸ್ವಂತ ಆಗತ್ತೆ, ನಿಮ್ ಒಳ್ಳೇದಾಗತ್ತೆ. 3 ಲಕ್ಷ ಎಲ್ಲಿಂದನಪ್ಪ ತರೋದು? ಅರ್ಥ ಬಿಟ್ಟು ಹೋಗಿ ಅಷ್ಟೇ ತಿಂಡಿ ರೆಡಿ ಮಾಡ್ತೀನಿ, ತಿನ್ಕೊಂಡು ಹೋಗು. ಇಲ್ಲ ಅಕ್ಕ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ತರ ಮಿಸ್ ಆಗೋಗುತ್ತೆ. ಆದ್ರೆ ನಮ್ಮಿಂದಾಗಿ ನಿಮ್ಗೆ ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅತ್ತೆ ನೀವು ದೊಡ್ಡವರು, ಹಾಗೆಲ್ಲ ಕೈ ಮುಗಿಬಾರ್ದು. ನಾನು ಹೊರಗಡೆ ಏನು ತಿನ್ಕೊಂತೀನಿ ಬಿಡಿ. ಅಯ್ಯೋ, ಮನೆಗ್ ಬಂದ ಅಳಿಯಂದ್ರಿಗೆ ತಿಂಡಿ ಮಾಡಿಸ್ದೆ ಹಾಗೆ ಕಳ್ಸೋದು ಏನ್ ಚೆನ್ನಾಗಿ ಅಂತ ಹೇಳಿ ಹಾಳಾದವಳಿಂದ ಎಲ್ಲ ಹಾಳಾಗೋಯ್ತು. ಅಯ್ಯೋ ಅತ್ತೆ, ಪಾರ್ಟಿಗ ಎಲ್ಲ ಅನ್ಬೇಡಿ. ಅವ್ರು ಎಷ್ಟೇ ಅದು ಮನೆ ಹೆಂಡ್ತಿ, ಅಯ್ಯೋ ಮಾಡ್ತಿರ್ತಾಳೆ ಬಿಡಿ. ಅದೇ ಹೆಂಗ್ ಮರೀತಾಳೆ ಸರಿ? ಏನೇ ರಾತ್ರಿ ನೀವು ಕಬಾಬ್ ತಿನ್ನಲ್ಲ ಅಂತ ಹೇಳೋದನ್ನು ಮರ್ತ್ಲು, ಬೆಳಿಗ್ಗೆ ನೋಡಿದ್ರೆ ನೀವು ಊರ್ ಹೋಗ್ತೀರ ಅಂತ ಹೇಳೋದನ್ನು ಮರ್ತಿದ್ದಾಳೆ. ಹೀಗೆ ಬಿಟ್ರೆ ನನ್ನನ್ನೇ ಮರ್ತು ಬಿಡ್ತಾಳೆ ಅಷ್ಟೇ. ಅತ್ತಯ್ಯ, ನೀವೀಗ ಬೈದ್ರೆ ಬಾರ್ತಿಗೂ ನೋವಾಗತ್ತೆ. ನಾನ್ ತಿಂದಿರಂದ್ರೂ ಪರವಾಗಿಲ್ಲ, ಒದ್ದು ಪಾಸಿಂಗ್ ಮಾಡ್ಕೊರಿ, ಹಿಂಗಂದ್ರೆ ಉಪವಾಸ ಇರ್ತಾರೆ. ಅತ್ತೆ ನನ್ ಟೈಮ್ ಅದಕ್ಕೆ ನಾನು ಹೊರಡ್ತೀನಿ. ಆರ್ತಿ, ಬಾರ್ತಿ, ಏನಾಗಿದೆ ನಿನಗೆ? ಅಳಿಯನ್ನು ಕಳಿಸ್ಕೊಂಡು ಬಾಸ್ ಹತ್ರ ಭೂಮಿ ತರ ಇಲ್ಲೇ ಕೂತಿದ್ಯಲ್ಲ, ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ನಿನ್ ಬಾಯ್ ಸೇತೋಗ್ತಿತ್ತ. ಅಮ್ಮ, ನಿನಗ್ ಸಮಾಧಾನ ಆಗುತ್ತೆ ಅಂತಂದ್ರೆ ನನಗ್ ಹೊಡೆದ್ಬಿಡು, ಇಲ್ಲ ತೃಪ್ತಿ ಆಗೋಷ್ಟು ಬೈದ್ಬಿಡು. ನೀನನ್ ಬೈಯೋದಲ್ಲ ಕಡೆ, ಹೀಗೆ ಆಡ್ತಿರೋ ನಾನು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಹೌದು ಕಲ್ತಿ, ಬಹಳ ಕಷ್ಟ ನೋಡಿರೋ ಹುಡುಗ ನೀನು. ಅದಕ್ಕೆ ಈಗ ಅನ್ಕೊಂಡೆ, ಇಲ್ಲಿರೋ ವಸ್ತುಗಳಿಗೆ ಯಾವ್ದು ಎಕ್ಸ್ಟ್ರಾ ದುಡ್ಡು ಕೊಡ್ಬೇಡ, ಒಂದು ರೇಸ್ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಟ್ರೆ ಸಾಕು. ಅಣ್ಣ ಆದ್ರೆ ಹೇಗೆ ಅಷ್ಟೊಂದು ದುಡ್ಡು ಹೊಂದಿಸ್ಲಿ? ಒಂದಷ್ಟು ತೊಂದರೆ ಆಗತ್ತೆ ಕಟ್ಟಿ, ಪ್ರಯತ್ನ ಪಡ್ಬೇಕು. ನೀನ್ 3 ಲಕ್ಷ ಕೊಟ್ರೆ ನನ್ನ ಸಮಸ್ಯೆನೂ ಬಗೆ ಇರುತ್ತೆ, ನಿನ್ ಜೀವನಕ್ಕೂ ಒಂದು ದಾರಿ ಸಿಗುತ್ತೆ. ನೀನ್ ಅಮೌಂಟ್ ರೆಡಿ ಮಾಡಿದ್ರೆ ಈ ಜಾಗದ ಓನರ್ ಹತ್ರ ಮಾತಾಡಿ ನಿನ್ನ ಹೆಸರು ಅಗ್ರಿಮೆಂಟ್ ಮಾಡಿಸ್ತೀನಿ. ಆಗ ಈ ಗ್ಯಾರೇಜ್ ನಿಮ್ದಾಗುತ್ತೆ. ನಾವ್ ಹೇಳಿ ಸರಿ ತಾನೇ? ಅಣ್ಣ, ನೀವೇನ್ ಹೇಳ್ತಿರೋ ಅಂತ ನಂಗೆ ಭಯ ಆಗ್ಬಿಟ್ಟಿತ್ತು. ಕೆಲ್ಸಗಾರ ಆಗಿದ್ದ ಕಂಟಿಯನ್ನ ಓನರ್ ಕಲ್ಟಿ ಮಾಡ್ತಾ ಇದೀರಾ, ನಿಮ್ಗೆ ಎಷ್ಟು ಕೈ ಮುಗಿದು ಸಾಲದು. ಈ ಕಂಟಿಯಣ್ಣ ಏನ್ ಯೋಚನೆ ಮಾಡ್ತಾ ಇದೀಯಾ? ಸರಿ ಅಂತ ಹೇಳು. ಅಣ್ಣ, ಅದು ನೀವೀಗ ಸಡನ್ ಆಗಿ ಹೇಳಿದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ದುಡ್ಡು ಲೋಡ್ ಕಟ್ಟಿ ನಿಂತ್ಕೊಂಡ ಮೇಲೆ ಹೇಳು ಬಲವಂತ ಮಾಡಿಲ್ಲ. ಮನೆಗೆ ಹೋಗು, ಮನೆಯವ್ರಿಗೆಲ್ಲ ಹೇಳು, ಯೋಚನೆ ಮಾಡಿ ಹೇಳು. ಬರ್ತೀನಪ್ಪ. ಅವ್ರು ಅಷ್ಟೇ ಹೇಳೋದು ಯಾಕೆ ಸುಮ್ಮನೆ ಅಂತಿದೀಯಾ? ಹ್ಞೂ ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳ್ಬಿಟ್ರೆ 3 ಲಕ್ಷ ಎಲ್ಲಿಂದ ನಾನು ತರೋದು ಬ್ಯಾಟ್ರಿ? ಅಣ್ಣ, ಇದು ಒಳ್ಳೆ ಅವಕಾಶ, ಬಿಡ್ಬಿಡೋಣ, ಯೋಚನೆ ಮಾಡು. ಅಷ್ಟು ದೊಡ್ಡ ಅಮ್ಮನ್ನ ಹೇಗೆ ಹೊಂದ್ಸೋದ? ಇದನ್ನ ಮನೇಲಿ ಹೇಳಿದ್ರೆ ಪಾಪ ನಾನು ಎಲ್ರೂ ಟಿಕ್ಕಲ್ಲಿ ಸಿಗಾಕ್ಸಂಗಾಗತ್ತೆ. ಹೇಳಿಲ್ಲ ಅಂದ್ರೂ ಸರಿ ಹೋಗಲ್ಲ.
ಅಣ್ಣ ಇದ್ದಾಗ ಹೇಳ್ತೀನಿ, ಅವನೇನಂತ ನೋಡೋಣ. ಅಕ್ಕೆ ಬನ್ನಿ ಅಕ್ಕೆ. ಏನೈತ್ ಮೈ? ಭಾರತಿ ಫೋನ್ ಮಾಡಿದ್ಲು. ಏನ ಅವಳಕ್ಕ ಫೋನ್ ಮಾಡಿದ್ಲು? ಅವಳು ಫೋನ್ ಮಾಡಿರೋದೇನಾದ್ರು ಅವ್ರ ಅಮ್ಮನ್ ಗೊತ್ತಾದ್ರೆ ಅಲ್ಲೇ ಒಂದ್ ಗದಿ ಕಾಣಿಸ್ತಾರ ಅವಳಿಗೆ. ಹೌದಾ, ನಮ್ಗೋ ಸವಾಸನೆ ಬೇಡ. ಮಾತೆತ್ತಿದ್ರೆ ಬೀದಿ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ. ಸುಮ್ನೆ ವಯಸ್ಸಲ್ಲಿ ನೀನ್ ಅವ್ರಿಗಿಂತ ಚಿಕ್ಕವನು. ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಅಯ್ಯೋ ಮೇಡಮ್, ಯಾರು ದೊಡ್ಡವರು? ಅವ್ರಂತ ಕೆಟ್ಟವರು ಇಡೀ ಊರಲ್ಲಿ ಯಾರು ಇಲ್ಲ. ನಮ್ ಮನೆ ಮೇಲೆ ಅದೇನ್ ದ್ವೇಷನೋ ಏನೋ ಗೊತ್ತಿಲ್ಲ, ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಕಾಲ್ ಕೇರ್ಕೊಂಡ್ ಜಗಳ ಬಂದ್ಬಿಡ್ತಾರೆ. ಅವತ್ ನೀವೇ ನೋಡುದಿಲ್ಲ ಸೀನ್ ಹೇಗಿತ್ತು ಅಂತ. ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಅಲ್ಲೇ ಮರೆತು ಮುಂದೆ ಹೋಗ್ತಿರ್ಬೇಕಷ್ಟೇ. ಮೈ, ಬಾರ್ಕಿ ಏನಂದ್ಲು? ಊಟ ನನ್ ಬಗ್ಗೆ ಕೇಳದ್ಲು. ಆಮೇಲೆ ನಮ್ ಮನೆಗ್ ಬರ್ತಾಳಂತೆ, ನಮ್ನೆಲ್ಲ ನೋಡ್ಬೇಕು ಅಂತಿದ್ಲು. ಪಾರ್ಟಿ ಹಾಗನ್ಲ? ಹೂವತ್ಗೆ ನನಗೆ ಏನ್ ಹೇಳ್ಬೇಕು ಗೊತ್ತಾದ್ದೆ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಟ್ ಮಾಡ್ಬಿಟ್ಟೆ. ಪಾಪ. ಅಲ್ಲ ಮೈ, ನೀನ್ ಒಳಗೆ ಬಾ ಅಂತ ಹೇಳೋದಲ್ವಾ? ಅಲ್ಲ, ನೀನ್ ಯಾಕೆ ಯಾಕೆ ಏನು ಅಂತ ಕೇಳಿದ್ರೆ ಕಾಲ್ ಕಟ್ ಮಾಡ್ದೆ? ಒಳ್ಳೇದೇ ಮಾಡಿದನ್ ಬಿಡಿ ಮೇಡಮ್, ಅವಳು ಯಾಕಾದ್ರೂ ಕಾಲ್ ಮಾಡಿರ್ಲಿ, ಅವಳ ಸವಾಸನೆ ಬೇಡ ನಮ್ಗೆ. ಪಾಪ, ಪಾರ್ಸಿ ತುಂಬಾ ಒಳ್ಳೆಯವಳು. ಅವರಮ್ಮ ಏನೋ ನಿಮ್ ಮೇಲಿರೋ ಕೋಪಕ್ಕೆ ಹಾಗಾಡ್ತಾರೆ. ಹಾಗಂತ ನಾವ್ ಭಾರತಿನ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಎಷ್ಟೇ ಆದ್ರೂ ಇದವಳ ಸೋದ್ರ ಮಾವನ್ ಮನೆ. ಸೋದ್ರ ಸಂಬಂಧ ಅನ್ನೋದು ತಂದೆ ತಾಯಿ ಎಷ್ಟೇ ಶ್ರೇಷ್ಠ ಅಂತಾರೆ. ಅವಳು ಒಳ್ಳೊಳ್ಳೆ ಅದಕ್ಕೆ ಒಪ್ಕೊಳ್ಳೋಣ. ಅದು ಮತ್ತೆ ಇಲ್ಲಿಗ್ ಬರೋದು ಅಥವಾ ಅವ್ರ ಅಮ್ಮ ನೋಡೋದು, ನಮ್ ಮನೆ ಮುಂದೆ ಜಗಳ ಆಡೋದು, ಅದನ್ನ ಊರವರೆಲ್ಲ ನೋಡೋದು, ಇದೆಲ್ಲ ಬೇಕಾ ಅದಕ್ಕೆ? ನಮ್ ಮನೆಗೆ ಈಗ ಒಳ್ಳೇದಾಗ್ತದೆ, ನಮ್ ಪಾಡಿನ ನಾವ್ ಇದ್ಬಿಡೋಣ. ಕಂಟಿ ಹೇಳೋದು ನಿಜನೇ ಮೇಡಮ್. ನಾವು ಕಷ್ಟದಲ್ಲಿದ್ದಾಗ ಅವ್ರು ಯಾರಾದ್ರೂ ಬಂದಿದ್ರ, ಇವಾಗ ಅವ್ರ ವಿಷಯ ನಮ್ಗೆ ಯಾಕೆ? ಸರಿ ಬಿಡಿ. ಹೌದು, ನಾನ್ ಹೇಳಿದ ಕೆಲ್ಸ ಏನಾಯ್ತು? ಅದೇ ಕೆಲ್ಸದ ಮೇಲೆ ಹೊರಟಿದೆ ಮೇಡಮ್. ಅವಕ್ಕಿಂತ ಮುಂಚೆ ಒಂದ್ಸಲ ನಿಮ್ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದ್ರೆ ನಿಮ್ ಮುಖ ನನ್ಗೊಂಥರ ಲಕ್ಕಿ. ಆಯ್ತು ಬಿಡಿ, ಕಣ್ಣಿಗೆಲ್ಲ ಹೊಡಿಬಿಡಿ. ಅದೇ ಕಣ್ಣಲ್ಲಿ ಹೊಡಿಬಿಡಿ ಅಂತಂದೆ. ಮುತ್ತು ಮಾವ, ಚಂದನ, ಆವಾಜಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಚಂದನ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಯಶೋ, ಕೂತ್ಕೋ. ಬಾರ್ತಿ, ನೀನ್ ಕೂತಿರು, ನಾನ್ ಕಾಫಿ ತಗೊಂಡ್ ಬರ್ತೀನಿ. ಹಸು ಬಂದ ಕಲೆಯಲ್ಲಿ ಇವ್ರ ಅಮ್ಮನೂ ಬಂದು ಜಗಳ ಮಾಡ್ತಾರೋ ಅಂತ ಟೆನ್ಷನ್ ಆಗ್ತಾ ಇರತ್ತೆ ಯಾರಿಗೂ. ಚಂದನ, ಮುತ್ತು ಮಾವ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅದು ಅಣ್ಣ ಸೈಟ್ ಹತ್ರ ಹೋಗಿದ್ದಾರೆ ಬರ್ತಿ. ಹೌದಾ? ಮತ್ತೆ ಚಂದನ, ಇನ್ನು ಕೆಲ್ಸಕ್ಕೆ ಹೋಗ್ತಿದ್ಯಂತೆ? ಹೌದು ಬರ್ತಿ, ಮನೇಲಿ ಏನು ಕೆಲ್ಸ ಇಲ್ವಲ್ಲ, ಸುಮ್ನೆ ಕೂತಿರೋದ್ರ ಬದಲು ಕೆಲ್ಸಕ್ಕಾದ್ರೂ ಹೋಗೋಣ ಅಂತ ಹೋಗ್ತಿದ್ದೀನಿ. ಹೌದಾ? ಒಳ್ಳೇದಾಯ್ತು ಚಂದನ. ಹೆಣ್ಮಕ್ಳು ಹಣಕಾಸಿನ ವಿಚಾರದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು. ಕಡೆ ಪಕ್ಷ ಅವ್ರ ಜೀವನನಾದ್ರೂ ಅವ್ರು ನಡ್ಸ್ಕೊಳ್ಳೋ ಅಷ್ಟು ದುಡಿತಾ ಇರ್ಬೇಕು. ಬರೀ ಕೈಯಲ್ಲಿ ಮನೇಲಿ ಕೂತಿದ್ರೆ ಯಾರು ಮರ್ಯಾದೆ ಕೊಡೋದಿಲ್ಲ. ಈಗ ನನ್ನನ್ನೇ ನೋಡು, ನಾನು ಇದ್ದು ಏನು ಪ್ರಯೋಜನ ಇಲ್ಲ, ನಾನು ಇಲ್ಲ ಅಂದ್ರೂ ಯಾರಿಗೂ ನಷ್ಟ ಇಲ್ಲ. ಯಾಕೆ ಪಾರ್ತಿ ಈಗ ಮಾತಾಡ್ತಿದ್ಯಾ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ನಿಂಗೇನೇ ಸಮಸ್ಯೆ ಇದ್ರು ನಾನು ನಿನ್ನ ಅಕ್ಕಂತರ ಅಲ್ವಾ, ನನ್ನ ಹತ್ರ ಹೇಳ್ಕೊ. ಆಗೋಕೇನ್ ಸಮಸ್ಯೆ ಇದೆ ಚಂದನ? ಆಗೋದಾಗ್ತಾನೆ ಇದೆ. ಎಂದೋಯ್ತು ಭಾರತಿ ಹಿಂಗೆ ಹೇಳ್ತಿದ್ದಾವೆ. ಭಾರತಿ ಹೇಳೋದೇನಾದ್ರು ಅಣ್ಣ ಕೇಳಿಸ್ಕೊಂಡ್ರೆ ಆಗಿರೋದು ನನ್ನ ಮಾರ್ಫಡ್ತಾನೆ. ಯಾಕಂದ್ರೆ ಭಾರತಿಗೆ ನೋವಾಗಿದೆ ಅಂತ ಫೀಲ್ ಆಗ್ಬಿಡ್ತಾನೆ. ನೋಡಿ, ಅಣ್ಣ ಈಗ ಸ್ವಲ್ಪನಾದ್ರೂ ಖುಷಿಯಾಗಿದ್ದಾನೆ, ಅದು ಹಾಳಾಗದ್ ಬೇಡ. ಇಲ್ಲೇ ಅವ್ರ ಅಮ್ಮ ಅಲ್ಲ ತೊಟ್ಟುತ್ತಾನೆ ನೋವು, ಅವರಿಂದ ನಾವು ಅಣ್ಣ ನೋವಾಗುತ್ತೆ. ಈಗ ಆಗಿರೋದೇ ಸಾಕು. ಇವಾಗ ಏನಾರ ಮಾಡೋದು, ಅಣ್ಣ ಬರೋ ಟೈಮ್ ಬೇರೆ ಆಯ್ತು. ಅಣ್ಣ ಬಂದಾಗ ಭಾರತಿ ಇಲ್ಲಿದ್ರೆ ಅವ್ನ ಎಮೋಷನಲ್ ಸೀನ್ ಆಗೋದಂತೂ ಪಕ್ಕ. ಅಣ್ಣ ಬರೋ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಭಾರತಿನ ಇಲ್ಲಿಂದ ವಾಪಸ್ ಮನೆಗೆ ಕಳಿಸ್ಬಿಡೋಣ. ಮತ್ತೆ ಬರ್ಸಿ, ಏನು ಸಮಾಚಾರ? ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ ಹರಿ, ಸುಮ್ನೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಬಂದಿದ್ದೇನೋ ನಮ್ಮೆಲ್ರಿಗೂ ಖುಷಿನೇ. ಆದ್ರೆ ಇಲ್ಲಿ ನೀನ್ ಬಂದಿರೋ ವಿಷಯ ನಿಮ್ಮ ಅಮ್ಮನ್ ಗೊತ್ತಾದ್ರೆ, ಅಂದ್ರೆ ನಮ್ಮ ಅತ್ತೆ ಗೊತ್ತಾದ್ರೆ ಪಾಪ ಅವ್ರು ಸುಮ್ಮನೆ ಬೇಜಾರ್ ಮಾಡ್ಕೊಳಲ್ವಾ? ಅಮ್ಮನ್ಗೆ ಗೊತ್ತಿಲ್ದೇ ಇರೋ ಹಾಗೆ ಬಂದೆ. ಅವತ್ತು ಹೀಗೆ ಮಾಡಿ ಎಷ್ಟೆಲ್ಲ ರಾದಂತ ಆಯ್ತು ಅಂತ ನೀನೇ ನೋಡುದಿಲ್ಲ ಭಾರತಿ. ಬರಕ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬರ್ಬೇಕಿತ್ತು. ಕಂಟಿ, ಹರಿ, ಯಾಕೆ ನೀವೆಲ್ಲ ಹೇಗೆ ಮಾತಾಡ್ತಿದ್ದೀರಾ? ಭಾರತಿಗೆ ಬೇಜಾರಾಗಿಲ್ವಾ? ಮೇಡಮ್, ನೀವು ಸ್ವಲ್ಪ ಸುಮ್ಮನೆ ಅಷ್ಟಿರಾ? ನನ್ನ ಹೊರಟಂಗೆ ಏನಾದ್ರು ಭಾರತಿ ಹಿಂದೆ ಉದ್ದು ಆಗೋದಾಗ್ಬಿಡುತ್ತೆ. ಇದನ್ನ ಹಿಂಗೆ ಅರ್ಥ ಆಗಲ್ಲ. ನಾನು ಏನು ಹೇಳಿದ್ದೆ ಅದಕ್ಕೆ ಸಾಥ್ ಕೊಡಿಯುತ್ತೆ. ಸಿನಿಮಾ ಟಿಕೆಟ್ ಬುಕ್ ಮಾಡಿ ಅಂದಿದೆ, ಬುಕ್ ಮಾಡಿದ್ದೀನಿ. ಶುರು ಆದ್ಮೇಲೆ ಹೋದ್ರೆ ಏನು ಅರ್ಥ ಆಗಲ್ಲ. ಬೇಗ ಬೇಗ ಹೊರಡೋಣ, ರೆಡಿಯಾಗಿ ಹೋಗಿ. ಬೇಗ ಹೋಗಿ ಮೇಡಮ್, ಹೋಗಿ. ನೀವು ಸಿನಿಮಾಗೆ ಹೋಗ್ತಾ ಇದ್ದೀರಾ? ನಾವಷ್ಟೇ ಎಲ್ಲ ಬರ್ತೀವಿ. ಕಂಟಿ ಗ್ಯಾರೇಜ್ಗೆ ಹೋಗ್ತಾ ಇದ್ದಾನೆ, ಮೈ ಟ್ಯೂಷನ್ ಇದೆ ಅಂತ ಟ್ಯೂಷನ್ ಹೋಗ್ತಾ ಇದ್ದಾನೆ ಅಲ್ವನಾ? ಹೌದು. ಓ, ಎಲ್ರೂ ಹೊರಗಡೆ ಹೋಗ್ತಿದ್ದೀರಾ? ಮುತ್ತು ಮಾವ ಬಂದಿದ್ರೆ ನೋಡ್ಕೊಂಡು ನಾನು ಹೋಗ್ತಿದ್ದೆ.
ಮಾವ ಬರೋದು ಎಷ್ಟೊತ್ತಾಗುತ್ತೆ? ಅಣ್ಣ ಇವತ್ತು ಹೊಸ ಸೀಟ್ ಹತ್ರ ಹೋಗಿದ್ದಾನಂತೆ, ಬರೋದು ಲೇಟ್ ಆಗುತ್ತಂತೆ. ಹೌದಾ? ಪರವಾಗಿಲ್ಲ ಬಿಡು ಭಾರತಿ, ಬೆಂಗಳೂರಲ್ಲೇ ಇರ್ತೀಯಲ್ಲ, ಇನ್ನೊಂದಿನ ಯಾವಾಗಾದ್ರೂ ಬಂದ್ರೆ ಆಯ್ತು. ಚೆನ್ನಾನವ್ರೆ, ಬೇಗ ಹೋಗಿ ಭಾರತಿಗೆ ಅಷ್ಟೇ ಕೊಂಬ ಕೊಟ್ಬಿಡಿ. ಹೋಗಿ ಅವ್ರ ಅಮ್ಮ ಭಾರತಿ ಮನೇಲಿ ಇಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ಭಾರತಿ ಹೋಗಿ ಮನೆಗೆ ಸೇರ್ಕೊಂಡ್ಬಿಡ್ಲಿ. ಚಂದನ, ನನ್ ಮುತ್ತು ಮಾವನ್ನ ಕೇಳ್ದೆ ಅಂತ ಹೇಳು. ಸರಿ ಭಾರತಿ, ಸರಿ ನಾನು ಹೊರಡ್ತೀನಿ. ಭಾರತಿ, ಈ ಕಡೆಯಿಂದ ಬೇಡ, ಇನ್ನೊಂದವರಿಂದ ಹೋಗು. ಯಾಕೆ? ಇಷ್ಟೊತ್ತಾಯ್ತಲ್ಲ ನಿನ್ ಮನೆ ಬಿಟ್ಟು ಆಚೆ ಬಂದು, ನಿಮ್ಮ ಅಮ್ಮ ಏನಾದ್ರು ಹುಡ್ಕೊಂಡ್ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ನೀನ್ ಈ ಕಡೆಯಿಂದ ಹೋಗು. ಚಂದನವ್ರೆ ಕರ್ಕೊಂಡು ಹೋಗಿ ಬರ್ತಿ. ಹೋಗಿ. ಬಾ ಭಾರತಿ. ಏನ್ ಮಾಡಮ್ ನೀವು? ನಿಮ್ ಮಾತ್ ನಾವೆಲ್ಲ ಕೇಳ್ತೀವಿ ತಾನೆ, ನನ್ ಮಾತ್ಗೆ ನೀವು ಜೈನಕ್ಕೇನು? ಆದ್ರೂ ಭಾರತಿ ಏನೋ ನೋವಲ್ಲಿದ್ಲು ಅನ್ಸುತ್ತೆ. ಅವ್ರ ಅಮ್ಮ ಇಲ್ಲಿಗೆ ಬಂದಾದ್ಮೇಲೆ ನಾವೆಲ್ಲೂ ನೋವಲ್ಲಿ ಇರ್ಬೇಕಾಗತ್ತೆ. ಅದಕ್ಕೆ ಹೌದು, ಭಾರತಿ ಇಲ್ಲಿ ಬಂದಿರ್ಲು ಅಂತ ಅವ್ರ ಅಮ್ಮಗೆ ಏನಾದ್ರು ಗೊತ್ತಾದ್ರೆ ಇಲ್ಲಿಗೆ ಬಂದು ಸುಮ್ಮನೆ ಜಗಳ ಮಾಡ್ತಾರೆ. ಇವಾಗ ಅವಳು ಸೇಫು, ನಾವು ಸೇಫ್. ಬಾ, ಅಣ್ಣ ಬರೋ ಅಷ್ಟರಲ್ಲಿ ಭಾರತಿನ ಸಾಕ್ಸಿದಾಯ್ತು. ನನ್ಗೂ ಅದೇ ಟೆನ್ಷನ್ ಆಗಿತ್ತು. ಅರಿ ಟೆನ್ಷನ್ ಏನು ಟೆನ್ಷನ್? ನೀನು ರಾತ್ರಿ ಊಟಕ್ಕೂ ಎಲ್ಲಿ ನಾರ್ತ್ ಇಂಡಿಯನ್ ಸ್ಪೆಷಲ್ ಮಾಡ್ಬಿಡ್ತೀವಿ ಅನ್ನೋದೇ ಟೆನ್ಷನ್, ದೊಡ್ಡ ಟೆನ್ಷನ್. ಸುಮ್ನಿರ ನೀನು, ದಿನ ಮಾಡಕ್ಕಾಗತ್ತೇನೋ? ಹೌದಣ್ಣ, ಇತ್ತೀಚೆಗೆ ನಿಂದು ಬರೀ ಆಲೂ ಫ್ರೈ ತಲೆನೋವು. ಅದನ್ನ ಮಾತ್ರ ಮಾಡ್ಬಿಡ. ನಿಮ್ದು ಯಾಕೋ ಜಾಸ್ತಿ ಆಯ್ತು ಕಣ್ರು. ಸುಮ್ಮನೆ ಇದೀನಿ ಅಂತ ಜಾಸ್ತಿ ಮಾತಾಡ್ತೀರಾ. ಇನ್ಮೇಲೆ ನಾನು ಏನ್ ಮಾಡ್ತೀನೋ ಅದನ್ನೇ ತಿನ್ಬೇಕಲ್ಲ. ಟೀಕೆ ಟೀಕೆ ಅಣ್ಣ. ಆಂಟಿ, ನೀನ್ ಯಾಕೋ ಒಂಥರ ಇದೆಯಾ? ಅಣ್ಣ, ಏಯ್ ಏನೋ ಸುಮ್ಮನೆ ಅದು ಇದು ಅಂತಿದ್ಯಾ? ಏನು ಅಂತ ಹೇಳು, ಅಣ್ಣ ಕೇಳ್ತಿಲ್ವಾ? ಅಣ್ಣ, ಅದು ಇವತ್ತು ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ಹೇಳೋ? ಏನಣ್ಣ? ವೈಭವಿ ಜೊತೆ ಬ್ರೇಕಪ್? ಉದ್ಯೋಗಸ್ಕರ ಗಂಟೆ ಪಾರ್ಟಿ ಕೊಡಿಸ್ತೀಯಾ? ಸುಮ್ಮನೆ ಇರೋ ನೀವು. ನೀನ್ ಹೇಳು ಗಂಟೆ. ಅಣ್ಣ, ಅದಕ್ಕೇನ್ ಕರಿತೀಯಾ? ಅದ್ ಕೇಳಿದ್ರೆ ಚೆನ್ನಾಗಿರತ್ತೆ. ಸರಿ ಇರು, ಕರಿತೀನಿ. ಚಂದ್ರ, ಚಂದ್ರ, ಏನಣ್ಣ? ಕಂಟಿ ಇರೋ ವಿಷಯ ಹೇಳ್ಬೇಕಂತಮ್ಮ. ಏನ್ ಮಾತಾಡ್ಬೇಕಂಟಿ? ನಿಮ್ಮೆಲ್ಲ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏಯ್, ಅವಾಗಿಂದ ಹೇಳ್ಬೇಕು ಅಂತಾನೆ ಇದ್ಯಾ, ಅದೇನು ಅಂತ ಹೇಳ. ಅಣ್ಣ, ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಗ್ಯಾರೇಜ್. ಆ ಗ್ಯಾರೇಜ್ ಓನರ್ ಇವತ್ತು ಬಂದಿದ್ರು. ನಾನು ಆ ಗ್ಯಾರೇಜ್ ಅಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದೆಲ್ಲ ನಮ್ಗೆ ಗೊತ್ತಿರೋದೆ ತಾನೆ. ಅಲ್ಲ, ಅವ್ರನ್ನ ಮಾತಾಡೋದಕ್ಕೆ ಬಿಡಲ್ವಲ್ಲ ನೀವು? ಮತ್ತೆ ಏನಾದ್ರೂ ಹೇಳ್ತಾನೆ ಇರ್ತೀರಾ. ಸ್ವಲ್ಪ ಸುಮ್ಮನೆ ಇರಿ ಹರಿ ಅವ್ರೆ. ಆಯ್ತಪ್ಪ, ಕಂಡಿರಿ. ಓನರ್ಗೆ ಹೆಲ್ತ್ ಸರಿ ಇಲ್ವಂತೆ, ಅದಕ್ಕೆ ಗ್ಯಾರೇಜ್ ನಡ್ಸಕ್ ಆಗಲ್ವಂತೆ. ಕೆಲಸ ಹೋಗುತ್ತೆ ಅಂತ ನೀವು ನೋಡು. ಕಲ್ತಿರೋ ಕೆಲಸ ಇರ್ಬೇಕಾದ್ರೆ ಏನೂ ಆಗಲ್ಲ. ನೀನ್ ಬೇರೆ ಕಡೆ ಏನಾದ್ರು ಕೆಲಸ ಮಾಡು. ಅದಾಗಲ್ಲ ಅಣ್ಣ, ಇನ್ನೇನು ಹೇಳೋ ತನಕ ಕಾಯ್ಬೇಕು. ಗ್ಯಾರೇಜ್ ಓನರ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ನಾನು ಗ್ಯಾರೇಜ್ ನಡ್ಸಕ್ ಆಗಲ್ಲ. ನೀನೇ ಆ ಲೀಸ್ ಅಮೌಂಟ್ ಹೇಳಿದ್ಯೋ ಅದನ್ನ ಕೊಟ್ಟು ನೀನೇ ಗ್ಯಾರೇಜ್ ನಡ್ಸ್ಕೊಂಡು ಹೋಗು ಅಂದ್ರೋಣ. ಅಣ್ಣ ಓನರ್ ಹತ್ರ ಅವರೇ ಮಾತಾಡ್ತಾರಂತೆ. ಅರೆ, ಒಳ್ಳೆ ವಿಷಯನೇ ಅಲ್ವಾ ಕಂಟಿ? ಇನ್ಮೇಲೆ ಓನರ್ ನೀನು, ಕಂಗ್ರಾಚುಲೇಷನ್ಸ್.